ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಆನೆಗುಂದಿ ಉತ್ಸವ ದಿನಾಂಕ ಘೋಷಣೆ ಮಾಡದಿರುವ ತಂಗಡಗಿ ವಿರುದ್ಧ ಮ್ಯಾಗಲ್ಮನಿ ಆಕ್ರೋಶ. ಅಧಿವೇಶನದಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಆನೆಗುಂದಿ ಉತ್ಸವ ಆಚರಿಸುವ ದಿನಾಂಕ ಘೋಷಣೆ ಮಾಡಬೇಕು, ಸ್ಥಳೀಯವಾಗಿ ಬಹಳ ಒತ್ತಡವಿದೆ ಎಂದು ಸಚಿವ ಶಿವರಾಜ್ ತಂಗಡಗಿ ಅವರನ್ನು ಬಹಿರಂಗವಾಗಿ ವಿನಂತಿಸಿದರು. ಘೋಷಣೆ ಮಾಡದಿರುವ ಸಚಿವ ತಂಗಡಗಿ ಅವರ ವಿರುದ್ಧ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಲ್ಮನಿ ಪತ್ರಿಕಾ ಪ್ರಕಟಣೆ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಖಾತೆಯನ್ನು ಹೊಂದಿದ್ದರೂ ಜಿಲ್ಲೆಯ ಉತ್ಸವಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದು ಜಿಲ್ಲೆಯ ಜನರ ಭಾವನೆಗಳಿಗೆ ವಿರುದ್ಧವಾಗಿದೆ. ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದಿರುವ ಇಂತಹ ಸಚಿವರು ಬೇಕಾಗಿಲ್ಲ. ಇವರನ್ನು ಉಸ್ತುವಾರಿ ಸಚಿವ ಸ್ಥಾನದಿಂದ ತೆಗೆದುಹಾಕಿ ಅನುಭವಿ ಹಾಗೂ ಅಭಿವೃದ್ಧಿ ಹರಿಕಾರ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅಥವಾ ಯುವಕ ರಾಘವೇಂದ್ರ ಹಿಟ್ನಾಳ್ಗೆ ನೀಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಒತ್ತಾಯಿಸಿದ್ದಾರೆ. ನಮ್ಮ ಸಂಘಟನೆಯು ಶಾಸಕರಿಗೆ ಮನವಿ ಸಲ್ಲಿಸಿ ಹಲವು ಬಾರಿ ಒತ್ತಾಯಿಸಿದ್ದರಿಂದ ಮನವಿಗೆ ಸ್ಪಂದಿಸಿ ಅಧಿವೇಶನದಲ್ಲಿ ಉತ್ಸವ ಕುರಿತು ಪ್ರಸ್ತಾಪಿಸಿದ ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನು ಮ್ಯಾಗಲ್ಮನಿ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ, ಜಡಿಯಪ್ಪ ಹಂಚಿನಾಳ್, ರಾಘವೇಂದ್ರ ಕಡೆಬಾಗಿಲು, ಬಸವರಾಜ್ ನಾಯಕ್, ದುರ್ಗೇಶ್ ಹೊಸಳಿ, ರಾಮಣ್ಣ ರುದ್ರಾಕ್ಷಿ, ಮಂಜುನಾಥ ಚನ್ನದಾಸರ್, ಭೋಗೇಶ್ ಆನೆಗೊಂದಿ, ಜಂಬಣ್ಣ, ಪಂಪಾಪತಿ ಕುರಿ, ಮೇಘರಾಜ್ ಗಣೇಶ್, ಅರವಿಂದ್ ಯೋಗಿ, ಹನುಮಂತಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಬಸವರಾಜ್ ಮ್ಯಾಗಲ್ಮನಿ ಅಂತ ಹೇಳಿ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು. ಗಂಗಾವತಿ ತಾಲೂಕಿನ ಐತಿಹಾಸಿಕ ಮತ್ತು ಪವಿತ್ರವಾದಂಥ ಆನೆಗುಂದಿ ಕ್ಷೇತ್ರದಲ್ಲಿ ಆನೆಗುಂದಿ ಉತ್ಸವವನ್ನು ಆಚರಿಸ್ಬೇಕಂತೇಳಿ ಮಾನ್ಯ ಶಾಸಕರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೂ ನಾವು ಹಲವಾರು ಬಾರಿ ಮನವಿ ಕೊಟ್ಟಿದ್ರು ಕೂಡ ಇದುವರೆಗೂ ಆನೆಗುಂದಿ ಉತ್ಸವವನ್ನು ಮಾಡಲು ಅವರು ಮನಸ್ಸು ಮಾಡ್ತಾ ಇಲ್ಲ. ಏನು ದಿವಂಗತ MP ಪ್ರಕಾಶ್ ಅವರ ಒಂದು ಆಸೆ ಏನಿತ್ತು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಆನೆಗುಂದಿ ಎರಡು ಉತ್ಸವಗಳು ಏಕಕಾಲಕ್ಕೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ 1998ರಲ್ಲಿ ಎರಡು ಉತ್ಸವಗಳನ್ನು ಏಕಕಾಲಕ್ಕೆ ಮಾಡಿದ್ರು. ಇವತ್ತು ಬರ್ತಾ ಬರ್ತಾ ಆನೆಗುಂದಿ ಉತ್ಸವವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದು ಕೂಡ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೂಲ ರಾಜಧಾನಿಯಾಗಿತ್ತು. ಇವತ್ತಿಗೂ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ. ಇಲ್ಲಿಯ ಸ್ಮಾರಕಗಳು ಅವನತಿ ಹೊಂದುತ್ತಾ ಇದ್ದಾವೆ. ಇಲ್ಲಿ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ. ಜೊತೆಗೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಒಂದು ಏನು ಆನೆಗುಂದಿಯ ಮಹತ್ವದ ಬಗ್ಗೆ ತಿಳಿಸ್ಬೇಕಾಗಿದೆ. ಪ್ರತಿ ವರ್ಷನೂ ಆನೆಗುಂದಿ ಉತ್ಸವ ಮಾಡಬೇಕಾಗಿದೆ. ಇಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಏನು ಅಧಿವೇಶನದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಒತ್ತಾಯ ಮಾಡಿದ್ದಾರೆ, ವಿನಂತಿ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಬೇಜವಾಬ್ದಾರಿತನ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಿಂದ ದಿನಾಂಕವನ್ನು ಘೋಷಣೆ ಮಾಡಿಲ್ಲ. ಏನಾದರೂ ಆನೆಗುಂದಿ ಉತ್ಸವವನ್ನು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ನಾವು ಇವತ್ತು ರಂಜಾನ್ ಹಬ್ಬದ ನಿಮಿತ್ತ ಶಾಸಕ ಜನಾರ್ದನ್ ರೆಡ್ಡಿ ಅವರು ಆಗಮಿಸಿದಾಗ ನಾವು ಅವರಿಗೆ ಅಭಿನಂದಿಸಿದ್ದೇವೆ. ಅವರು ಆನೆಗುಂದಿ ಉತ್ಸವ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮಾಡದೇ ಹೋದ್ರೆ ನಮ್ಮ ಒಂದು ಹೋರಾಟಕ್ಕೆ ತಾವು ಕೂಡ ಸಹಕಾರ ಮಾಡ್ಬೇಕಂತಕ್ಕಂಥದ್ದು ಇವತ್ತು ನಾವು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರಿಗೆ ಹೇಳಿದ್ದೇವೆ. ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದ್ದೇನೆ, ಕೂಡಲೇ ದಿನಾಂಕವನ್ನು ನಿಗದಿ ಮಾಡಿ ಆನೆಗುಂದಿ ಉತ್ಸವ ಮಾಡ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ.